ಲೇ, ಕಾರ್ ಇದ್ದಷ್ಟು ಕಾಲು ಚಾಚ್ ಮಗನ. ಇದು ಇಂದಿನ ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಗಿರ್ಮಿಟ್ ಅಂಕಣದ ಹಾಸ್ಯಪ್ರಹಸನ. ಬರೆದು ಓದುತ್ತಿರುವವರು ಪ್ರಶಾಂತ್ ಅಡೂರ್. ಜೀವನದಾಗ ಯಾವ್ದು ಬಾಡಿಗೆ ಸಿಗ್ತದೋ ಅದನ್ನು ಎಂದೂ ಸ್ವಂತ ಮಾಡ್ಕೋಬಾರ್ದು ಅನ್ನೋದು ನಂದು ಒನ್ಸ್ ಅಪಾನ್ ಟೈಮ್ ಪ್ರಿನ್ಸಿಪಲ್ ಆಫ್ ಲೈಫ್ ಇತ್ತು. ಹೀಗಾಗಿ ನಾ ಸೈಟ್ ತೊಗೊಂಡಿದ್ರು ಮನೆ ಕಟ್ಟಲಿಕ್ಕೆ ಹೋಗಿದ್ದಿಲ್ಲ. ಒಂದು ಸೈಟಿಗೆ ಇದ್ದಷ್ಟು ವ್ಯಾಲ್ಯೂ ಮನೆ ಕಟ್ಟಿದ್ರೆ ಇರೋಂಗಿಲ್ಲ, ಇನ್ನೊಂದು ಮನಿನೂ ಮನೆಯವ್ರ ಗತೆ ಡೆಪ್ರಿಸಿಯೇಟ್ ಆಗ್ತದೆ, ಆದ್ರೆ ಖಾಲಿ ಜಾಗ ಕನ್ಯಾದ ಗತೆ ಯಾವಾಗಲೂ ಅಪ್ರಿಸಿಯೇಟ್ ಆಕ್ಕೋತ ಇರ್ತದೆ ಅಂತ ನನ್ನ ವಿಚಾರ ಇತ್ತು. ಅದ್ರಾಗ ಈ ದೇಹನ ಬಾಡಿಗೆ, ಆ ದೇಹದಾಗ ನಾನು ಅನ್ನೋದು ಬಾಡಿಗೆಗಿರೋದು ಅಂದಮೇಲೆ ಆ ದೇಹಕ್ಕೆ ಒಂದು ಸ್ವಂತ ಮನೆ ಕಟ್ಕೊಂಡು ಏನು ಮಾಡೋದು ಅಂತ ನನ್ನ ಆಧ್ಯಾತ್ಮಿಕ ಚಿಂತನೆ ಬೇರೆ ಇತ್ತು. ಆದ್ರೆ ನಾ ಮಾಡಿದ ತಪ್ಪು ಏನಪ್ಪ ಅಂದ್ರೆ ಹುಚ್ಚರಂಗ ಮದುವೆ ಆಗಿದ್ದು. ಹಂಗೆ ನಮ್ಮಲ್ಲೇ ಹೆಂಡತಿ ಬಾಡಿಗೆ ಸಿಗಂಗಿಲ್ಲ ಒಂದು, ಮತ್ತು ಆವಾಗ ಈ ಲಿವಿಂಗ್ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ಇನ್ನೂ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದಿಲ್ಲ. ಅದ್ರಾಗ ನಾ ಲಿವಿಂಗ್ ಟುಗೆದರ್ ಅಂದ್ರೆ ಲಗ್ನ ಆದಮೇಲೆ ಅವ್ವ ಅಪ್ಪನ ಜೊತೆಗೆ ಇಟ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದೆ. ಇನ್ನು ಸ್ವಂತ ಹೆಂಡತಿ ಬರೋದು ತಡ, ಸ್ವಂತ ಮಕ್ಕಳದು. ಹಿಂಗೆ ನನ್ನ ಪ್ರಿನ್ಸಿಪಲ್ ಆಫ್ ಲೈಫ್ ಏನಿತ್ತಲ್ಲ, ಜೀವನದಾಗ ಯಾವುದೂ ಸ್ವಂತ ಮಾಡ್ಕೋಬಾರ್ದು, ಯಾವ್ದು ಬಾಡಿಗೆ ಸಿಗ್ತದೆ ಅಂಥವನ್ನೆಲ್ಲ ಅನ್ನೋದು ಹಗರ್ಕ್ಕೆ ಡೈಲ್ಯೂಟ್ ಹಾಕೋದು ಹೊಂಟು. ಮದುವೆ ಆಗಿ ಒಂದು 4-5 ವರ್ಷಕ್ಕೆ ಹೆಂಡತಿ ರೀ ನೀವು ಒಂದು ಮನೆ ಕಟ್ಟ್ರಿ, ಎಲ್ಲರೂ ಮನೆ ಕಟ್ಟಿಸ್ಕೊತಾರ ಅಂತ ಕಿರಿಕಿರಿ ಶುರು ಮಾಡಿದ್ವಿ. ಯಾರ್ದಾರ ಮನೆ ಓಪನಿಂಗ್ ಕಾರ್ಡ್ ಬಂತಂದ್ರೆ ಮುಗ್ದ ಹೋತು. ನಮ್ಮ ಹಣೆ ಬಾರದಾಗ ಮಂದಿ ಮನೆ ಓಪನಿಂಗ್ ಹೋಗಿ ನೀವು ಸುಡುಗಾಡು ಪೇಂಟಿಂಗ್ ಗಿಫ್ಟ್ ಕೊಡೋದಾತು. ನಮಗೆ ಮಂದಿ ಯಾವಾಗ ಮನೆ ಓಪನಿಂಗ್ ಗಿಫ್ಟ್ ಕೊಡ್ತಾರೋ ಏನೋ ಅಂತ ಅವ್ರ ಮನೆ ಓಪನಿಂಗ್ ಆಗಿ ಸತ್ಯನಾರಾಯಣ ಪೂಜಾ ಮುಗಿದ್ರು ಈಕಿದು ಕಿಟಿ ಮುಗಿತಿದ್ದಿಲ್ಲ. ಹಲೋ, ನಂದೊಂದು ಸ್ವಂತ ಸೈಟ್ ಅದ, ನೀವು ಅಪ್ಪಗೆ ಒಂದು 5 ಲಕ್ಷ ಕೊಡಂತೇಳಿ ನಾನು ನಾಳೆ ಮನೆ ಪಾಯ ಹಾಕಿಸ್ತೀನಿ ಅಂತಂದ್ರೆ, ನಮ್ಮಪ್ಪ ನನ್ನ ನಿಮಗೆ ಕೊಟ್ಟು ನಿಮ್ಮ ಸಂಸಾರಕ್ಕೆ ಪಾಯ ಹಾಕಿದ್ದಲ್ದ ಇನ್ನು ನಿಮ್ಮ ಮನೆಗೂ ಒಂದು ಪಾಯ ಹಾಕೋದು ಉಳಿದು ನೋಡ್ರಿ ಅಂತ ಮಾರಿತಿರ್ತಿದ್ಲು. ಅಲ್ಲ, ಲಗ್ನ ಮಾಡ್ಕೊಂಡು ನನ್ನ ಜೀವನದ ಪಾಯ ನಾಳೆಗೆ ಆಳಿಕತ್ತಿತ್ತು, ಅದನ್ನ ಯಾರಿಗೆ ಹೇಳೋದು? ಕಡಿಗೂ ಲಗ್ನ ಆಗಿ ವನವಾಸ ಅಜ್ಞಾತವಾಸ ಅಂದ್ರೆ 14 ವರ್ಷ ಮುಗಿಯೋದು ತಡ ಸ್ವಂತ ಮನೆಗೆ ಗುದ್ಲಿ ಪೂಜಾ ಮಾಡಿಸೇ ಬಿಟ್ಲು. ಹೀಗಾಗಿ ನಂದು ಒಂದು ಜೀವನದಾಗ ಸ್ವಂತ ಮನೆ ಆತನ್ರಿ. ಮನೆ ಆಗಿ ಇನ್ನೇನು ಹನಿಮೂನ್ ಪೀರಿಯಡ್ ಅಂದ್ರೆ ಬ್ಯಾಂಕಿನವ್ರು ಕೊಟ್ಟ ಮೊರಟೋರಿಯಂ ಪೀರಿಯಡ್ ಮುಗೀತೋ ಇಲ್ಲೋ ಅನ್ನೋದ್ರಾಗ ರೀ ನಾವು ಒಂದು ಕಾರ್ ತೊಗೊಂಡ್ರಿ ಅಂತ ಶುರು ಮಾಡಿದ್ವಿ. ಅವಾಗ ನನ್ನ ಕಾರ್ ಬಗ್ಗೆನೂ ಅದೇ ಫಿಲಾಸಫಿ ಇತ್ತು. ನನ್ನ ಥೆರಿ ಪ್ರಕಾರ 5-6 ಲಕ್ಷ ಖರ್ಚು ಮಾಡಿ ಯಾರು ಕಾರ್ ತೊಗೋತಾರಲ್ಲೇ, ಮುಂದೆ ಅದ್ರದ್ದು ಕಂತು ಕಟ್ಟೋರು ಯಾರು, ಪೆಟ್ರೋಲ್ ಹಾಕೋರು ಯಾರು? ನಮ್ಮ ಮಾವನ ಪೆಟ್ರೋಲ್ ಬಂಕ್ ಅದಾನೆ, ಒಂದು ಫೋನ್ ಮಾಡಿದರೆ ಓಲಾ ಬಂದು ನಿಲ್ತಾವ ಅಂತ ನಾ ಅನ್ನೋದು. ಅಕ್ಕಿ ನೋಡಿದರೆ ಅವ್ರ ಕಾರ್ ತೊಗೊಂಡ್ರು ಇವ್ರ ಕಾರ್ ತೊಗೊಂಡ್ರು ಅಂತ ಜೀವ ತಿನ್ನೋಕೆ. ಅಲ್ಲ, ಹಂಗೆ ಖರೆ ಅಂದ್ರೆ ನಂಗೆ ಕಾರ್ ತೊಗೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಹಿಂಗಾಗಿ ಯಾಕೆ ಸ್ವಂತ ಕಾರು ಬಾಡಿಗೆ ಟ್ಯಾಕ್ಸಿ ಸಿಗ್ಬೇಕಾರೆ ಅಂತ ನನ್ನ ಫಿಲಾಸಫಿ ಹೇಳ್ತಿದ್ದೇನೆ ರೀ. ಅದ್ರಾಗ ನನ್ನ ಹೆಂಡತಿ ಮಂದಿ ಕಾರ್ ತೊಗೊಂಡಿದ್ದು ಹೇಳ್ದಾಗೊಮ್ಮೆ ಅವ್ರ ಮಾವ ಅವಂಗ ಕಾರ್ ತೊಗೊಳಕ್ಕೆ 3 ಲಕ್ಷ ಕೊಟ್ಟಾನ, ಮತ್ತೊಬ್ಬನ ಮಾವ 20ನೇ ವರ್ಷ ಆ್ಯನಿವರ್ಸರಿಗೆ ಪೂರ್ತಿ ಕಾರ ಗಿಫ್ಟ್ ಕೊಟ್ಟಾನ ಅಂತೆಲ್ಲ ನಾ ಅಂದ್ರಕ್ಕಿ ನಾವು ಅಪ್ಪಂದೇನು ಜೂಮ್ ಕಾರ್ ಸರ್ವಿಸ್ ಅದ ನೋಡ್ರಿ, ಹಳೆಯಾಗ ಒಂದು ಕಾರ್ ಕೊಡಲಿಕ್ಕೆ ಅಂತ ನಂಗೆ ಜೋರು ಮಾಡ್ತಿದ್ದೆ. ಅಲ್ಲ, ಹಂಗೆ ನಾ ಕಾರ್ ಏನು ಮೊಮ್ಮಕ್ಕಳಿಗೆ 3 ಗಾಲಿ ಸೈಕಲ್ ಸಹಿತ ಬಾಯಿ ಬಿಟ್ಟು ನಮ್ಮ ಮಾವನ ಕೇಳ್ದವ ಅಲ್ಲಿ ಬಿಡ್ರಿ. ಅವರಾಗಿ ಪ್ರೀತಿಯಿಂದ ಏನ ಕೊಟ್ರೆ ಇಲ್ಲನೂ ಅಂದಿಲ್ಲ. ಮತ್ತು ಅಲ್ಲ, ಬೇಕಾದ್ರೆ ಕೇಳ್ರಿ ನನ್ನ ಹೆಂಡತಿಗೆ, ಹಂಗೆ ಆಕಿನೇನು ಕೇಳೋದು ಬಿಡ್ರಿ, ಅಕ್ಕಿನ ಕೊಟ್ಟಿದ್ದು ಅವ್ರ ಆ ಮತ್ತು ಬೇರೆ. ಇನ್ನು ಮನ್ಯಾಗ ಕಾರ್ ತೊಗೊಳ್ಳೋ ಸುದ್ದಿ ಮಾತಾಡಿದಾಗೊಮ್ಮೆ ನನ್ನ ಮಗ ಅಗದಿ ಏನು ಇವತ್ತ ಕಾರ್ ತೊಗೋತೇವೆ ನನ್ನವ್ರಿಗೆ, ಪಪ್ಪ ಕಾರ್ ಒಂದು ಸ್ವಲ್ಪ ಬೀಸಾಗಿ ದೊಡ್ಡ ತೊಗೊರಿ, ಕಾಲು ಫ್ರೀ ಚಾಚ್ಲಿಕ್ಕೆ ಆಗ್ಬೇಕು ಅನ್ನೋ. ನಂಗೆ ಮೊದಲು ತಲೆ ಕೆಟ್ಟಿರ್ತಿತ್ತು. ಇಲ್ಲಿ ನಾನು ನೋಡಿದ್ರೆ ಪೋಸ್ಟ್ ಪೇಡ್ ಓಲಾದಾಗ ಅಡ್ಡಾಡ್ತಿದ್ದೆ, ಈ ಮಗ ಕಾರಿನ ಕನಸು ಕಾಣ್ಲಿಕ್ಕತ್ತಾನ. ನನ್ನ ಸಿಟ್ಟು ಬಂದು ಅವ್ರ ಅಜ್ಜ ಅಂದ್ರೆ ನಮ್ಮ ಮಾವು ಮನೆ ಕಟ್ಟಿಸ್ಲಿಕ್ಕೆ ಕಾರ್ ತೊಗೊಳಿಕ್ಕೆ ಹೆಲ್ಪ್ ಕೇಳಿದಾಗೊಮ್ಮೆ ಹಾಸಿಗಿದ್ದಷ್ಟು ಕಾಲು ಚಾಚ್ಬೇಕು ರೀ ಅಳಿ ಅಂದ್ರೆ ಅಂತ ನೆನಪಾಗಿ ಮಗುಗೆ ಮಗನ ಕಾರ್ ಇದ್ದಷ್ಟು ಕಾಲು ಚಾಚ್ಬೇಕು ಅಂತ ಜೋರು ಮಾಡ್ತಿದ್ದೆ. ಹಂಗೆ ನಮ್ಮ ಮಾವ ಹಾಸಿಗಿದ್ದಷ್ಟು ಕಾಲು ಚಾಚ್ಬೇಕು ಅಂದಾಗ ನಿಮ್ಮ ಮಗಳು ಕಟ್ಕೊಂಡ ಮೇಲೆ ಹಾಸಿಗೆ ಸಣ್ಣ ಆಗ್ಯದ ಅಂತಂದ್ರೆ ನಿಮ್ಗೆ ಯಾರು ಲಗ್ನ 10 ವರ್ಷ ಆದರೂ ಇನ್ನೂ ಸಿಂಗಲ್ ಗಾದಿ ಒಳಗೆ ಮಲ್ಕೊ ಅಂದಾರ, ಬೇಕಾದ್ರೆ ನಮ್ಮ ರೊಕ್ಕದಲ್ಲೇ ಬಿ ಬಾಬಾ ಆ್ಯಂಡ್ ಕಂಪ್ನಿ ಒಳಗೆ ಡಬಲ್ ಗಾದಿ ಹಾಕಿಸ್ರಿ ಅಂತ ನಂಗೆ ಜೋರು ಮಾಡಿದ್ರು. ಅವತ್ತಿನಿಂದ ಅವರ ಹಾಸಿಗೆ ಮನೆ ಕಾರು ವಿಚಾರ ಎಲ್ಲ ಬಿಟ್ಟಿದ್ದೆ. ಕಡಿಗೂ ಮನೆ ಕೊರೋನಾದ ಕಾಟ ಜಾಸ್ತಿ ಆದಮೇಲೆ ತಲೆ ಕೆಟ್ಟು ಲಿವಿಂಗ್ ಹೆಂಡತಿ ಮಾಡ್ಕೋಬೇಕಾರೆ ತಲೆ ಕೆಡಿಸ್ಕೊಂಡಿಲ್ಲ, ಇನ್ನು ನಾನ್ ಲಿವಿಂಗ್ ಕಾರ್ ತೊಗೋಬೇಕಾರೆ ಏನು ತಲೆ ಕೆಡಿಸ್ಕೊಳ್ಳೋದು ಬಿಡ ಅಂತ ಕಾರ್ ತೊಗೊಂಡು ಸರಿ ಮಾಡಿದ್ವಿ. ಮರುದಿವ್ಸ ನಾವು ಹೊಲದಾಗ ಹೊಂಟಾಗ ಒಂದು ಕಾರ್ ಓವರ್ಟೇಕ್ ಮಾಡಿದ್ವಿ. ಆ ಕಾರ್ ಯಾವುದು ಅಂತ ಡ್ರೈವರಿಗೆ ಕೇಳಿದೆ. ಅವ ಮಾರುತಿ ಎರ್ಟಿಗಾ ZX ಪ್ಲಸ್ ಸರ್ ಅಂತ. ಅಗದಿ ಗಂಡ ಕಾರ್ ರೀ ಅಂದ. ಗಂಡ ಕಾರಲ್ಲ, ಹೆಣ್ಣಂತೂ ಅಲ್ಲಲ್ಲ ಅಂತ ಹೆಂಡತಿ ಮಕ್ಕಳನ್ನ ಒಂದು ಮಾತು ಕೇಳಾರ್ದ ಬುಕ್ ಮಾಡಿಬಿಟ್ಟೆ. ಇವತ್ತು ಕಾರ್ ಪಾಸಿಂಗಾಗಿ ನಂಬರ್ ಪ್ಲೇಟ್ ಬಂತು. ನನ್ನ ಹೆಂಡತಿ ಕಾಡಿಸ್ಲಿಕ್ಕೆ ಇಫ್ ಯುವರ್ ಫಾದರ್ ಈಸ್ ಪುವರ್ ಇಟ್ ಈಸ್ ಯುವರ್ ಫೇಟ್, ಬಟ್ ಯುವರ್ ಫಾದರ್ ಇನ್ ಲಾ ಈಸ್ ಪುವರ್ ಇಟ್ ಈಸ್ ಯುವರ್ ಫಾಲ್ಟ್ ಅಂತಾರಲ್ಲ, ಹಂಗಾತ್ ನೋಡಿ ನಾನು ಹಣೆ ಬರ ಅಂತ. ನಾ ಅಂದ್ರೆ ಅಕ್ಕಿ ಒಂದು ಹೊಸ ಡೈಲಾಗ್ ಕಂಡು ಹಿಡಿದು ಇಫ್ ಯುವರ್ ಸನ್ ಈಸ್ ಪುವರ್ ಇಟ್ ಈಸ್ ಡಿಫಾಲ್ಟ್, ಬಟ್ ಇಫ್ ಯುವರ್ ಸನ್ ಇನ್ ಲಾ ಈಸ್ ಪುವರ್ ಇಟ್ ಈಸ್ ಪ್ಯೂರ್ಲಿ ಯುವರ್ ಫಾಲ್ಟ್
ಅಂತಾರಲ್ಲ ಹಂಗೆ ನಮ್ಮ ಅಪ್ಪನ ಹಣೆ ವ್ಯಾಪಾರ ಆಗ್ಯದ ಅಂದ್ಲು. ಮುಂದೆ ಮುಂದೆನ ನಾ ಬಾಯಿ ಮುಚ್ಕೊಂಡು ನಮ್ಮ ಮಾವ ಕೊಟ್ಟಿದ್ದು ಒಂದು ಹುಡುಗಿನ ನಾ ಸ್ವಂತ ದುಡ್ದು ಕಟ್ಸಿದ್ದು ಮನೆ ಸಾಲ, ಇನ್ನು ಸಾಲ ಮಾಡಿ ತೊಗೊಂಡಿದ್ದು ಕಾರು, ಇವನ್ನೆಲ್ಲ ಸರ್ವೀಸಿಂಗು ಮೇಂಟೆನೆನ್ಸು ಮಾಡ್ಕೋತ ಹೋಗೋದ ನನ್ನ ಹಣೆ ಬರಪ್ಪ ಅಂತ ಸುಮ್ಮನೆ ಆಗಿಬಿಟ್ಟೇನಿ. ಆದರೂ ಏನನ್ರಿ ಆಕಿ ಕಾಲ್ಗುಣ ಚಲೋ ಇತ್ತು, ಹಿಂಗಾಗಿ 2 ಮಕ್ಳು ಅದು ಅಲ್ಲ, ಅವು ಆಕಿಗೂ ಅದು ಬಿಡ್ರಿ, ಒಂದು ಮನೆ ಆಯ್ತು, ಈಗ ಒಂದು ಕಾರ್ನೂ ಆತನ್ರಿ. ಇರಲಿ, ಸಂಸಾರದಾಗ ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ಅಂತನೇ ನಾ ಬದುಕೋತ ಬಂದವ. ಇನ್ನು ಕಾಲಂತೂ ಸಣ್ಣ ಮಾಡ್ಲಿಕ್ಕೆ ಬರಂಗಿಲ್ಲ, ಹಿಂಗಾಗಿ ಹಾಸಿಗೆನ ತ್ಯಾಪಿ ಹಚ್ಚಿ ಅಂದ್ರೆ ಸಾಲ ಸೂಲ ಮಾಡಿ ದೊಡ್ಡ ಮಾಡ್ಕೋತ ಹೋಗೋದ ಜೀವನ್ರಿಪ್ಪ, ಹೌದಲ್ಲ? ಮತ್ತೆ ಅನ್ನಂಗೆ ಇನ್ನೊಂದು ಹೇಳೋದು ಮರ್ತೆ, ನಿನ್ನೆ ನಂಬರ್ ಪ್ಲೇಟ್ ಬರ್ಸ್ಲಿಕ್ಕೆ ಹೋದಾಗ ರೀ ಕಾರ್ ಮೇಲೆ ಯಾರ ಹೆಸರು ಬರೆಸ್ತೀರಿ ಅಂತ ನನ್ನ ಹೆಂಡತಿ ಕೇಳಿದ್ಲು. ಇನ್ನು ಅದರದ್ದೊಂದು ದೊಡ್ಡ ಪ್ರಹಸನ ಯಾವತ್ತಿನ ನಾಳೆ ಬರ್ತದೆ.